ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪಾರ್ಲರ್ಗೆ ಹೋಗ್ತೀರಾ ಮನೆಯಲ್ಲೇ ಇದ್ಕೊಂಡು ಹೇಗೆ ನಮ್ಮ ಸೌಂದರ್ಯವನ್ನು ಹೆಚ್ಚಿಸ್ಕೊಳ್ಳೋದು, ನಮ್ಮ ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಾವು ಸುಮ್ಮನೆ ಯಾವಾಗಲೂ ವಾರಕ್ಕೊಂದ್ಸರಿ, 15 ದಿನಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು, ಹೇರ್ ಕೇರು ಇದನ್ನೆಲ್ಲ ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಸಿಗುವಂತಹ ಒಂದಿಷ್ಟು ಪದಾರ್ಥಗಳನ್ನ ತಗೊಂಡು ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದು ಬಂದು ಹರಳೆಣ್ಣೆನ ಒಂದು 4-5 ಎಣ್ಣೆ ತಗೊಂಡು ಅದ್ರ ಜೊತೆಗೆ ಗ್ಲಿಸರಿನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮುಖ ಕೈಕಾಲುಗಳಿಗೆಲ್ಲ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೀವು ದಿನ ಮಾಮೂಲಿ ಹೇಗೆ ನಿಮ್ಮ ಚರ್ಮ ಇರ್ತಿತ್ತೋ ಅದಕ್ಕಿಂತ ಚೆನ್ನಾಗಿ ಇದನ್ನ ಹಚ್ಕೊಂಡ್ಮೇಲೆ ತುಂಬ ಮೃದುವಾಗಿ ಸಾಫ್ಟಾಗಿ ಕಾಣಿಸುತ್ತೆ. ಎರಡನೇದು ಬಂದು ನಾವು ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಕಾಫಿ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಕೈ ಕಾಲು ಮುಖ ಎಲ್ಲಕ್ಕೂ ಕೂಡ ಅಪ್ಲೈ ಮಾಡಿಕೊಂಡು ತೊಳ್ಕೊಳ್ಳೋದ್ರಿಂದ ಕಾಫಿಯಲ್ಲಿರುವಂತಹ ಕೆಫಿನು ಅತ್ಯುತ್ತಮವಾದಂತಹ ಎಂಪ್ಲಾಯೇಟಿಂಗು ಸೆಲ್ಯುಲೇಟ್ ಗುಣಗಳನ್ನು ಹೊಂದಿರುತ್ತೆ. ಮತ್ತೆ ಇದು ಕೊಬ್ಬರಿ ಎಣ್ಣೆ ಬಂದು ನಮ್ಮ ಆರೋಗ್ಯಕ್ಕೆ, ನಮ್ಮ ಹೇರ್ ಕೇರು, ಸ್ಕಿನ್ ಕೇರು ಎಲ್ಲದಕ್ಕೂ ಕೂಡ ಒಂದು ಜೀವರಕ್ಷೆ ಅಂತಾನೆ ಹೇಳ್ಬೋದು. ಕೊಬ್ಬರಿ ಎಣ್ಣೆ ಬಂದು ನಮ್ಮ ಹೇರ್ಗೆ ಬೆಸ್ಟ್ ಹೇರ್ ಆಯಿಲ್ ಅಂತಾನೆ ಹೇಳ್ಬೋದು. ಕೂದಲಿಗಷ್ಟೇ ಎಲ್ಲ ಆರೋಗ್ಯಕಾರಿ ಆಗ್ಬೋದು, ಸ್ಕಿನ್ ಕೇರ್ ಆಗ್ಬೋದು, ಹೇರ್ ಕೇರ್ ಆಗ್ಬೋದು, ಎಲ್ಲದಕ್ಕೂ ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು ಅಂತ ಹೇಳಿದೆ. ನೆಕ್ಸ್ಟ್ ಬಂದು ದಾಲ್ಚಿನ್ನಿ ಪುಡಿ, ಜಾಯಿಕಾಯಿ, ನಿಂಬೆ ರಸ, ಜೇನುತುಪ್ಪ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಚರ್ಮಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಚರ್ಮ ತ್ವಚೆಯಾಗಿ ಇರುತ್ತೆ, ಕಾಂತಿಯುತವಾಗಿರುತ್ತೆ, ಜೊತೆಗೆ ಒಳಪಾದ ಚರ್ಮವನ್ನು ಕೂಡ ನಮ್ದಾಗಿಸ್ಕೋಬಹುದು. ನಿಂಬೆ ರಸ ಮತ್ತೆ ಜೇನುತುಪ್ಪವನ್ನ ಎರಡು ಮಿಕ್ಸ್ ಮಾಡಿ ನಮ್ಮ ಚರ್ಮಕ್ಕೆ ಮತ್ತೆ ಕೈಕಾಲುಗಳಿಗೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಬಿಟ್ಟು ತೊಳ್ಕೊಳ್ಳೋದ್ರಿಂದ ನಮಗೆ ಚರ್ಮ ಸಂಬಂಧಿತ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ಜೇನುತುಪ್ಪ, ಬಾದಾಮಿ ಪುಡಿ, ಸ್ಟ್ರಾಬೆರಿ, ಅದರ ಜೊತೆಗೆ ನಿಂಬೆ ಹುಳಿ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಮುಖ ಕೈಕಾಲು ಅಂದ್ರೆ ನಮ್ಮ ಚರ್ಮಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮ ಒಳಪಾಗಿರುತ್ತೆ, ಕಾಂತಿಯುತವಾಗಿರುತ್ತೆ. ಅದಕ್ಕೂ ಮುಖ್ಯವಾಗಿ ಕಪ್ಪು ಕಲೆಗಳೇನಾದ್ರೂ ಇದ್ರೆ ನಮ್ಮ ಮುಖದಲ್ಲಿ ಅಥವಾ ಕೈಕಾಲಲ್ಲೆಲ್ಲಾದ್ರೂ ಕಪ್ಪು ಕಲೆಗಳಿದ್ರೆ ಅದು ಕೂಡ ನಿವಾರಣೆ ಆಗತ್ತೆ. ಅದಕ್ಕೂ ಮುಂಚಿತವಾಗಿ ಐಸ್ ಕ್ಯೂಬ್ ಇಂದ ನಮ್ಮ ಮುಖವನ್ನ ಕ್ಲೀನ್ ಮಾಡಿಕೊಂಡು ಮೇಕಪ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಖ ಜಾಸ್ತಿ ಬೆವರೋದನ್ನ ತಡೆಯುತ್ತೆ. ಅದರ ಜೊತೆಗೆ ಇಲ್ಲಿ ರಂಧ್ರಗಳೆಲ್ಲ ಕಾಣಿಸುತ್ತೆ ನೋಡಿ, ಕೆಲವರಿಗೆಲ್ಲ ತುಂಬಾ ಜಾಸ್ತಿ ಇರುತ್ತೆ, ಅಂತಹ ರಂಧ್ರಗಳನ್ನು ಕೂಡ ಮುಚ್ಚೋದಿಕ್ಕೆ ಸಹಕಾರಿಯಾಗತ್ತೆ. ನಮ್ಮ ಮೇಕಪ್ ಕೂಡ ಬೆಳಿಗ್ಗೆ ನಾವು ಹೇಗೆ ಮಾಡ್ಕೊಂಡಿರ್ತೀವೋ ಅದೇ ತರ ಸಂಜೆವರೆಗೂ ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ತುಂಬಾ ಫ್ರೆಶ್ ಆಗಿ ಕಾಣುತ್ತೆ ನಮ್ಮ ಮೇಕಪ್. ಐಸ್ ಕ್ಯೂಬ್ ಇಂದ ಮುಖ ಕ್ಲೀನ್ ಮಾಡ್ಕೊಂಡು ಇದನ್ನ ಅಪ್ಲೈ ಮಾಡೋದ್ರಿಂದ ತುಂಬಾನೇ ಫ್ರೆಶ್ ಆಗಿ ಕಾಣಿಸುತ್ತೆ ನಮ್ಮ ಮೇಕಪ್. ಸಿಂಪಲ್ ಟಿಪ್ಸ್ನ ನೀವು ಫಾಲೋ ಮಾಡೋದಾದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗೋದು, ತುಂಬಾನೇ ಹಣ ಖರ್ಚು ಮಾಡೋದ್ರ ಅವಶ್ಯಕತೆನೇ ಇರೋದಿಲ್ಲ. ನಮ್ಮ ಬ್ಯೂಟಿ ಚೆನ್ನಾಗಿರುತ್ತೆ, ಜೊತೆಗೆ ಸ್ಕಿನ್ ಕೇರ್ ಕೂಡ ಚೆನ್ನಾಗಾಗತ್ತೆ, ಚರ್ಮ ಸಂಬಂಧಿತ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಮತ್ತೆ ಇವಾಗ ನಾನು ಹೇಳಿದಷ್ಟು ಇಂಗ್ರೀಡಿಯೆಂಟ್ಸ್, ಇವಾಗ ಬಾದಾಮಿ ಯೂಶುವಲಿ ಮನೇಲಿ ಇಟ್ಕೊಂಡಿರ್ತೀವಿ, ಮತ್ತೆ ದಾಲ್ಚಿನ್ನಿ ಪುಡಿ ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರ್ತಾರೆ, ಅಂಗಡಿಯಲ್ಲಿ ಕೇಳಿದ್ರೆ ಸಿಗತ್ತೆ. ಅದು ಕೂಡ ಜಾಯಿಕಾಯಿ ಸಿಂಪಲ್ ಅಲ್ವಾ, ಅದು ಜಾಯಿಕಾಯಿ ಎಷ್ಟು ಒಳ್ಳೇದು ಆರೋಗ್ಯಕ್ಕೆ. ಎಂತ ಪುಟಾಣಿ ಮಕ್ಳುಗಳಿಗೇನೆ ನಾವು ಹಿರಿಯವರೆಲ್ಲರೂ ಏನ್ ಮಾಡ್ತಿದ್ರು ಅಂದ್ರೆ ಅದಕ್ಕೆ ಪಾಪಗಾರದು ತಿನ್ಸೋದು, ಅದನ್ನ ತಿನ್ಸೋದ್ರಿಂದ ಆರೋಗ್ಯ ಚೆನ್ನಾಗಾಗುತ್ತೆ, ಮಕ್ಳಿಗೆ ಮೈ ಕಟ್ಟುತ್ತೆ, ದುಂಡಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಕ್ಳಿಗೆ ತಿನ್ನಿಸ್ತಾರಂತೆ. ಅದ್ರಲ್ಲಿ ನಾವು ಅದನ್ನ ಪೌಡರ್ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅಷ್ಟಕ್ಕೂ ನಾವೇನು ಹೊಟ್ಟೆ ಒಳಗಡೆ ಏನು ಹಾಕೊಳ್ಳೋದಿಲ್ಲ ಅಲ್ವಾ, ಮುಖದ ಮೇಲೆ ಸ್ಕಿನ್ ಮೇಲೆ ಹಾಕೊಂಡು ತೊಳೆದು ಬಿಡ್ತೀವಿ. ನಾವು ಫಾಲೋ ಮಾಡೋದ್ರಿಂದ ಯಾವುದೇ ರೀತಿಯಂತ ದುಷ್ಪರಿಣಾಮಗಳು ಆರೋಗ್ಯದ ಮೇಲೆ ಉಂಟಾಗೋದಿಲ್ಲ. ಎಲ್ಲವೂ ಕೂಡ ನ್ಯಾಚುರಲ್ ಆಗಿರುತ್ತೆ, ಆರೋಗ್ಯಕಾರಿಯಾಗೂ ಕೂಡ ಇರುತ್ತೆ, ನಮ್ಮ ಚರ್ಮಕ್ಕೆ ಸುರಕ್ಷಿತವಾಗೂ ಕೂಡ ಇರುತ್ತೆ. ಟಿಪ್ಸ್ನ ನೀವು ಕೂಡ ಬಳಸಿ ನಿಮ್ಮ ಸ್ಕಿನ್ನ ಸಂರಕ್ಷಣೆ ಮಾಡ್ಕೊಳ್ಳಿ, ನ್ಯಾಚುರಲ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.